Good morning, students. This is Kirti ma'am. The next topic is functions of entrepreneurs. This is EDP. The next topic is functions of entrepreneur. According to some economists, the functions of an entrepreneur is classified into 5 broad categories. ಇಲ್ಲಿ ಫಂಕ್ಷನ್ಸ್ ಅಂತ ಏನ್ ಹೇಳ್ತೇವೆ ಕಾರ್ಯಗಳು ಇದು 5 ರೀತಿಯಾದಂಥ ಕ್ಯಾಟಗರೀಸ್ ಅಲ್ಲಿ 5 ಡಿವೈಡ್ ಮಾಡಿದ್ದಾರೆ, 5 ರೀತಿಯಾಗಿ ಮಾಡಿದ್ದಾರೆ. The first one is risk bearing function. Second one is organizational function. Third one innovative function. Fourth one managerial function. Fifth one decision making function. We're going to discuss. The first one is risk bearing function. ರಿಸ್ಕ್ ಬೇರಿಂಗ್ ಫಂಕ್ಷನ್ ಅಂದ್ರೆ ಬರುವಂತ ಪ್ರತಿಯೊಂದು ಪ್ರಾಬ್ಲಮ್ಸ್ ನ ಅಥವಾ ಅನಾಹುತಗಳನ್ನ ಯಾವ ರೀತಿ ಫೇಸ್ ಮಾಡ್ತಾನೆ, ಅದನ್ನ ಎದುರಿಸ್ತಾನೆ. ದ ಫಸ್ಟ್ ಒನ್ ರಿಸ್ಕ್ ಬೇರಿಂಗ್ ಫಂಕ್ಷನ್. ದ ಫಂಕ್ಷನ್ ಆಫ್ ಆನ್ ಎಂಟರ್ಪ್ರಿನಿಯರ್ ಆಸ್ ರಿಸ್ಕ್ ಬೇರರ್ ಇಸ್ ಸ್ಪೆಸಿಫಿಕ್ ಇನ್ ನೇಚರ್. ಇಂದ ಸ್ಪೆಸಿಫಿಕ್ ಆಗಿ ಇಂದ ನೇಚರ್ ಇಂದ ಬರುವಂತಹ ನೇಚರ್ ಕ್ಯಾಲಾಮಿಟೀಸ್ ಅಂತ ಹೇಳ್ತೀವಿ. ಕೆಲವೊಂದು ಸುನಾಮಿ, ಭೂಕಂಪ, ಈ ರೀತಿಯಾದಂಥ ರಿಸ್ಕ್ ನ ಬಂದಾಗ ಯಾವ ರೀತಿ ಅದನ್ನ ಫೇಸ್ ಮಾಡ್ತಾನೆ, ಇಸ್ ಅ ಪರ್ಸನ್ ಒಂದು ಪ್ರಾಬ್ಲಮ್ಸ್ ನ ಯಾವ ರೀತಿ ಫೇಸ್ ಮಾಡ್ತಾನೆ. ದ ಎಂಟರ್ಪ್ರಿನಿಯರ್ ಅಸ್ಯೂಮ್ಸ್ ಆಲ್ ಪಾಸಿಬಲ್ ರಿಸ್ಕ್ ಆಫ್ ಬಿಸ್ನೆಸ್ which emerges due to the possibility of changes in the taste of economy of consumers. The taste of consumers, the modern techniques of production and new inventions. The such risks are not insurable and incalculable. In simple terms, such risks are known as uncertainty concerning a loss. In simple terms, the such risks are known as uncertainty concerning a loss. The functions of entrepreneur as a risk bearer is specific in nature. The entrepreneur assumes all possible risks of business which emerges due to a possibility of changes in the task of consumers. In the ಪ್ರತಿಯೊಂದು ಆರ್ಗನೈಸೇಷನ್ ಎಂಟರ್ಪ್ರೀನಿಯರ್ಸ್ ಪ್ರತಿಯೊಂದು ಬಿಸ್ನೆಸ್ ಅಲ್ಲಿ ಕೂಡ ಬರುವಂತ ಒಂದು ಪ್ರಾಬ್ಲಮ್ಸ್ ನ ಯಾವ ರೀತಿಯಲ್ಲಿ ಅದನ್ನ ಚೇಂಜಸ್ ನ ಮಾಡ್ಕೊಳ್ಬೇಕು, ಮೀನ್ಸ್ ಅದನ್ನ ಯಾವ ರೀತಿ ಎದುರಿಸ್ಬೇಕು, ಏನೇನು ಅದಕ್ಕೆ ಯೋಜನೆಗಳನ್ನ ಹಾಕೊಳ್ಬೇಕು. ಯಾಕಂದ್ರೆ ಆ ಒಂದು ಸಿಚುವೇಶನ್ಸ್ಗೆ, ಆ ಒಂದು ಸನ್ನಿವೇಶಕ್ಕೆ ನಾವು ಯಾವ ರೀತಿಯಲ್ಲಿ ಅದನ್ನ ಎದುರಿಸಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದ ಮಾಡರ್ನ್ ಟೆಕ್ನಿಕ್ಸ್ ಆಫ್ ಪ್ರೊಡಕ್ಷನ್ ಅಂಡ್ ನ್ಯೂ ಇನ್ವೆನ್ಷನ್. ಇನ್ ದ ಕನ್ಸ್ಯೂಮರ್ಸ್ ಅಲ್ಲಿ ನಾವು ನೋಡ್ಬೇಕಂದ್ರೆ, ಇಂದ ಗ್ರಾಹಕರ ಮೂಲಕ ನಾವು ನೋಡ್ಬೇಕಾದ್ರೆ, ಒಂದು ಪ್ರಾಡಕ್ಟ್ ಅಥವಾ ಒಂದು ವಸ್ತುನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ, ಉತ್ಪಾದನೆ ಮಾಡಬೇಕಾದ್ರೆ, ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲೂ ಕೂಡ ನಾವು ಇನ್ವೆನ್ಷನ್ಸ್ ನಾವು ನೋಡ್ತೀವಿ. ಮೀನ್ಸ್ ನ್ಯೂ ಇನ್ವೆನ್ಷನ್ಸ್, ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ. ಹೊಸದನ್ನ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ದಿಸ್ ಇಸ್ ಮಾಡರ್ನ್ ಟೆಕ್ನಾಲಜಿ. ಪ್ರತಿಯೊಬ್ರು ಕೂಡ ಕಸ್ಟಮರ್ಸ್ ವೆರೈಟೀಸ್ ನ ಕೇಳ್ತಾರೆ, ಟೇಸ್ಟ್ ನ ಕೇಳ್ತಾರೆ, ಡಿಫ್ರೆಂಟ್ ವೆರೈಟೀಸ್ ಈ ರೀತಿಯಲ್ಲಿ ಕೇಳೋದ್ರಿಂದ ನಾವು ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡಿ ಹೊಸ ಪ್ರಾಡಕ್ಟ್ ನ ಉತ್ಪಾದನೆ ಮಾಡ್ಬೇಕಾದ್ರೆ ನ್ಯೂ ಇನ್ವೆನ್ಷನ್ಸ್ ಅನ್ನೋದು ಬರ್ತಾ ಇರುತ್ತೆ, ಹೊಸದು ಅನ್ನೋದನ್ನ ಬರ್ತಾ ಇರ್ಬೇಕು. ದಟ್ ಸಚ್ ರಿಸ್ಕ್ಸ್ ಆರ್ ನಾಟ್ ಇನ್ಶೂರಬಲ್ and incalculable. That is ಇನ್ಶೂರಬಲ್ ಅಂದ್ರೆ ಯಾರು ಕೂಡ ಅದನ್ನ ಮಾಡೋದಕ್ಕೆ ಆಗೋದಿಲ್ಲ, ಮೀನ್ಸ್ ಅದನ್ನ ನಾವು ಕಟ್ಕೊಡಕ್ ಆಗೋದಿಲ್ಲ. ಇನ್ಕ್ಯಾಲ್ಕುಲೇಬಲ್, ದಟ್ ಇಸ್ ಅಂದ್ರೆ ಒಬ್ಬೊಬ್ರಿಗೂ ಒಂದೊಂದು ರೀತಿಯಾದಂತ ಟೇಸ್ಟ್ ವೆರೈಟಿ ಇಷ್ಟ ಆಗೋದ್ರಿಂದ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಳ್ಳೋಕು ಖಂಡಿತ ಆಗೋದಿಲ್ಲ. ದಟ್ ಇಸ್ ಇನ್ಕ್ಯಾಲ್ಕುಲೇಬಲ್. ಇನ್ಶೂರಬಲ್ ಇನ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ದ ಸಚ್ ರಿಸ್ಕ್ ಆರ್ ನೌನ್ ಆಸ್ ಅನ್ಸರ್ಟಿನಿಟಿ ಕನ್ಸರ್ನಿಂಗ್ ಎ ಲಾಸ್.
ಯಾವುದೇ ರೀತಿಯಾದಂಥ ನಾವು ರಿಸ್ಕ್ನ ನಾವು ತಗೊಂಡಾಗ ಆ ಒಂದು ಸಮಯಕ್ಕೆ ನಾವು ಲಾಸ್ನ ನಾವು ನೋಡಬೇಕಾಗುತ್ತೆ. ಇಸ್ ಅ ರಿಸ್ಕ್ ಬೇರಿಂಗ್ ಫಂಕ್ಷನ್ಸ್ ಅಂದರೆ ಪ್ರತಿಯೊಂದನ್ನು ಬರುವಂಥ ಲಾಸ್, ಆ ರಿಸ್ಕ್ ಅಲ್ಲಿ ಆಗುವಂತ ಲಾಸ್ ನಷ್ಟನ ನಾವು ಅನುಭವಿಸಬೇಕಾಗುತ್ತೆ. The second one is organizational function. Organizational function. Entrepreneur is one who combines the land of one, the labor of another, and the capital of it another, and thus produces a product. ಇಲ್ಲಿ ಪ್ರತಿಯೊಬ್ಬ ಒಂದು ಎಂಟರ್ಪ್ರೀನಿಯರ್ ಫಸ್ಟು ಒಂದು ಲ್ಯಾಂಡನ್ನು ಸೆಲೆಕ್ಟ್ ಮಾಡ್ತಾನೆ, ಯಾವ ಜಾಗದಲ್ಲಿ ಉತ್ಪಾದನೆ ಮಾಡಬೇಕು, ಎಂತಹ ರೀತಿಯಾದಂಥ ಲೇಬರ್ಸ್ನ ತಗೊಳ್ಬೇಕು, ಎಷ್ಟು ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಪ್ರಾಡಕ್ಟ್ನ ಉತ್ಪಾದನೆ ಮಾಡಬೇಕು ಅನ್ನೋದನ್ನೆಲ್ಲದನ್ನು ಕೂಡ ಇಲ್ಲಿ ಏನು ಮಾಡ್ತಾರೆ, ಒಂದು ಆರ್ಗನೈಸೇಷನ್, ಒಂದು ಸಂಸ್ಥೆ ಅಂದಮೇಲೆ ಅದನ್ನೆಲ್ಲದನ್ನು ಕೂಡ ಪ್ಲಾನಿಂಗ್ನ ಇಟ್ಕೊಂಡಿರ್ತಾರೆ. ಇದೆಲ್ಲದೂ ಕೂಡ ಇಲ್ಲಿ ಒಳಗೊಂಡಿರುತ್ತೆ. By selling the product in the market, he pays interest on capital, rent on land, and wages to laborers, and what remains in his profit. ಅವನು ಯಾವುದೇ ರೀತಿಯಾದಂಥ ಒಂದು ಪ್ರಾಡಕ್ಟ್ನ ನಾವು ಸೇಲ್ ಮಾಡಬೇಕು ಅಂದ್ರೆ ಮಾರ್ಕೆಟಲ್ಲಿ ಫಸ್ಟ್ ಏನು ಅದಕ್ಕೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಯು ವಾಂಟ್ ಟು ಪೇ ದ ಸಮ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಇನ್ ದಟ್ ಮಾರ್ಕೆಟ್, ಆ್ಯಂಡ್ ರೆಂಟ್ ಆನ್ ಲ್ಯಾಂಡ್, ಆ ಲ್ಯಾಂಡ್ಗೆ ಒಂದು ರೆಂಟ್ನ ಪೇ ಮಾಡ್ತಾ ಹೋಗ್ತಾನೆ. ಮೀನ್ಸ್ ಅಂದರೆ ಪ್ರತಿಯೊಬ್ಬ ಕೂಡ ಒಂದು ಪ್ರಾಡಕ್ಟ್ನ ಉತ್ಪಾದನೆ ಮಾಡಿದ್ಮೇಲೆ ಮಾರ್ಕೆಟಲ್ಲಿ ಸೇಲ್ ಮಾಡಬೇಕು. ಆ ಪ್ರಾಡಕ್ಟ್ನ ನಾವು ಸೇಲ್ ಮಾಡಬೇಕು ಅಂದರೆ ಪ್ರತಿಯೊಂದು ಪ್ರಾಡಕ್ಟ್ಗೂ ಇಷ್ಟು ಪ್ರೈಸ್ ಅಂತ ಫಿಕ್ಸ್ ಮಾಡಬೇಕು. ಆ ಪ್ರೈಸ್ ಯಾವ ರೀತಿ ಫಿಕ್ಸ್ ಮಾಡ್ತಾನೆ ಅಂದರೆ ಅವ್ನು ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಕ್ಯಾಪಿಟಲ್ ಅಮೌಂಟ್ಗೆ ಏನು ಇಂಟ್ರೆಸ್ಟ್ನ ಪೇ ಮಾಡ್ತಾ ಇರ್ತಾನೆ, ಆ ಅಮೌಂಟು ರೆಂಟ್ ಪೇ ಅಂದರೆ ಒಂದು ಲ್ಯಾಂಡ್ಗೆ ಪೇ ಮಾಡುವಂಥ ರೆಂಟ್ ಅಮೌಂಟ್ ಆಗಿರ್ಬೋದು, ವೇಜಸ್ ಟು ಲೇಬರ್ಸ್ ಅಂದ್ರೆ ಲೇಬರ್ಸ್ಗೆ ಏನು ಸ್ಯಾಲ್ರಿ ಪೇ ಮಾಡ್ತಾನೆ, ಇವೆಲ್ಲದನ್ನು ಕೂಡ ಅಲ್ಲಿ ಕನ್ಸಿಡರ್ ಮಾಡ್ತಾ ಅವ್ನು ಏನ್ ಮಾಡ್ತಾನೆ ಅಂದ್ರೆ ಒಂದು ಪ್ರೈಸ್ ನ ಫಿಕ್ಸ್ ಮಾಡ್ತಾನೆ. ಯಾಕೆ ಅಂದ್ರೆ ಆ ಪ್ರೈಸ್ ಅಲ್ಲಿ ಅವನಿಗೂ ಕೂಡ ರಿಮೈನ್ಸ್ ಪ್ರಾಫಿಟ್ ಅನ್ನೋದು ಬರ್ಬೇಕು. ಇವೆಲ್ಲ ಖರ್ಚು ವೆಚ್ಚಗಳು ಹೋಗಿ ಏನ್ ಮಿಕ್ಕಿದೇನ್ ಸಿಗುತ್ತೆ ಅದು ಅವನ ಪ್ರಾಫಿಟ್ ಆಗುತ್ತೆ. ಇದನ್ನೆಲ್ಲ ಲೆಕ್ಕ ಹಾಕಿ ಅವನು ಒಂದು ಪ್ರಾಡಕ್ಟ್ ನ ಪ್ರೈಸ್ ನ ಬೆಲೆನ ನಿಗದಿ ಮಾಡ್ತಾನೆ. ಇನ್ ದಿಸ್ ವೇ he describes an entrepreneur as an organizer who alone determines the lines of business to expand and capital to employ more judicially. He is the ultimate judge in the conduct of the business. ಈ ರೀತಿ ಆಸ್ ಒಬ್ಬ ಬಿಸ್ನೆಸ್ ಮ್ಯಾನ್ ಎಂಟರ್ಪ್ರೀನಿಯರ್ಸ್ ದ ಹೋಲ್ ಆರ್ಗನೈಸ್ ಅಲ್ಲಿ ಎಷ್ಟೆಷ್ಟಕ್ಕೆ ಏನೇನು ಖರ್ಚಾಗುತ್ತೆ, ಎಷ್ಟೆಷ್ಟಕ್ಕೆ ಪೇ ಮಾಡ್ತೀವಿ, ಎಷ್ಟೆಷ್ಟು ಅಮೌಂಟ್ನ ಪೇ ಮಾಡ್ತೀವಿ, ನಮ್ಮ ಮಿಕ್ಕಿದ ಅಮೌಂಟ್ ಏನಿದೆ ಇವೆಲ್ಲದನ್ನು ಲೆಕ್ಕ ಹಾಕಿ ಒಂದು ಪ್ರೈಸ್ನ ಫಿಕ್ಸ್ ಮಾಡ್ತಾರೆ. ಈಗ ಇವೆಲ್ಲದನ್ನು ಕೂಡ ಆಸ್ ಎ ಆರ್ಗನೈಸರ್ ಅಂದ್ರೆ ಯಾರೊಬ್ಬ ಮ್ಯಾನೇಜರ್ ಆಗಿರ್ತಾನೆ ಅಥವಾ ಯಾರು ಓನರ್ ಎಂಟರ್ಪ್ರೀನಿಯರ್ ಆಗಿರ್ತಾರೆ ಅವರು ಇದನ್ನೆಲ್ಲದನ್ನು ಕೂಡ ಒಂದು ಪ್ಲಾನಿಂಗ್ ನ ಮಾಡುವಂಥದ್ದು. ಇದರಿಂದ ಏನ್ ಮಾಡ್ತಾನೆ, ಹಿ ಗೋಯಿಂಗ್ ಟು ಎಕ್ಸ್ಪ್ಯಾಂಡ್ ದ ಬಿಸ್ನೆಸ್. ಎಕ್ಸ್ಪೆಂಡ್ ಮಾಡೋದಕ್ಕೂ ಕೂಡ ಇಲ್ಲಿ ಸಾಧ್ಯ ಆಗುತ್ತೆ. ಅಂದ್ರೆ ಹೆಚ್ಚಿನ ಕ್ಯಾಪಿಟಲ್ ಅಮೌಂಟ್ ನ ನಾವು ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಅದರಿಂದ ಒಂದು ಆರ್ಗನೈಸೇಷನ್ ನ ಡೆವಲಪ್ಮೆಂಟ್ ಮಾಡೋದಕ್ಕೂ ಕೂಡ ಯೂಸ್ಫುಲ್ ಆಗುತ್ತೆ. ಹಿ ಇಸ್ ದ ಅಲ್ಟಿಮೇಟ್ ಜಡ್ಜ್ ಇನ್ ದ ಕಂಡಕ್ಟ್ ಆಫ್ ದ ಬಿಸ್ನೆಸ್. ಏನ್ ಬಿಸ್ನೆಸ್ ನ ನಾವು ರನ್ ಮಾಡ್ತೀವಿ, ಯಾವ ರೀತಿಯಲ್ಲಿ ಮಾಡ್ತಾ ಇದೀವಿ, ಹೇಗ್ ಮಾಡ್ತಾ ಇದೀವಿ ಅಂತ ಅವನನ್ನೇ ಅವನು ಆ ಜಡ್ಜ್ಮೆಂಟ್ ಕೂಡ ಮಾಡ್ಕೋಬಹುದು. ಅದು ನೆಗೆಟಿವ್ ಎಲ್ಲಾ ರೀತಿಯಲ್ಲೂ ಕೂಡ ಮೀನ್ಸ್ ಅದು ನೆಗೆಟಿವ್ ಪಾಸಿಟಿವ್ ಎಲ್ಲಾ ಒಂದು ವೇಯಲ್ಲೂ ಕೂಡ ಅವನ್ನ ಜಡ್ಜ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾವ್ದು ಸರಿ ಯಾವ್ದು ತಪ್ಪು, ಹೇಗ್ ಮಾಡ್ಬೇಕು, ಹೇಗ್ ಮಾಡಿದ್ರೆ ಇದು ಸಕ್ಸಸ್ಫುಲ್ ಆಗುತ್ತೆ, ಎಷ್ಟು ಪ್ರಾಫಿಟ್ ಬರುತ್ತೆ, ಈ ಖರ್ಚು ವೆಚ್ಚ ಎಲ್ಲದನ್ನು ಕೂಡ ಇಲ್ಲಿ ಆರ್ಗನೈಸೇಷನ್ ಫಂಕ್ಷನ್ ಅಲ್ಲಿ ನಾವು ನೋಡ್ಬೇಕಾಗುತ್ತೆ. ದ ನೆಕ್ಸ್ಟ್ ಒನ್ ಇನ್ನೋವೇಟಿವ್ ಫಂಕ್ಷನ್. ಇನ್ನೋವೇಟಿವ್ ಫಂಕ್ಷನ್, ಇನ್ನೋವೇಷನ್ ಮೀನ್ಸ್ ಹೊಸದು, ಹೊಸ ರೀತಿಯದ್ದು ಅಂತ ಹೇಳುವಂಥದ್ದು. ದಟ್ ಈಸ್ ಇನ್ನೋವೇಟಿವ್ ಫಂಕ್ಷನ್. According to Peter Drucker, the innovation is the means by which the entrepreneur either creates a new wealth producing resources or
endorse existing new wealth producing products, endorse existing resources with enhanced potential for creating wealth. ಯಾವುದೇ ರೀತಿಯಾದಂಥ ಒಂದು ಪ್ರಾಡಕ್ಟ್ನ ನಾವು ಉತ್ಪಾದನೆ ಮಾಡಬೇಕಾದ್ರೆ ಫಸ್ಟು ಪ್ರತಿಯೊಂದು ರಿಸೋರ್ಸಸ್ ಅಂದರೆ ಎಲ್ಲ ರೀತಿಯಾದಂಥ ರಿಸೋರ್ಸಸ್ ನಮಗೆ ಸಿಗ್ತಾ ಇದೆಯಾ, ಅದು ನಮ್ಮ ಅಸ್ತಿತ್ವದಲ್ಲಿ ಇದೆಯಾ ಅನ್ನೋದನ್ನ ನಾವು ಚೆಕ್ ಮಾಡಿಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ರಾ ಮೆಟೀರಿಯಲ್ಸ್ ಇಲ್ಲ ಅಂದ್ರೆ ಯಾವುದೇ ರೀತಿಯ ಉತ್ಪಾದನೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ರಿಸೋರ್ಸ್ ಎಲ್ಲವೂ ಕೂಡ ನಮಗೆ ದ ಪೊಟೆನ್ಷಿಯಲ್ ಫಾರ್ ಕ್ರಿಯೇಟಿಂಗ್ ವೆಲ್ತ್ ಎಲ್ಲವೂ ಕೂಡ ಸರಿಯಾದ ಪ್ರಮಾಣದಲ್ಲಿ ನಮಗೆ ಸಿಕ್ಕಿದಾಗ ಮಾತ್ರ ಒಂದು ಪ್ರಾಡಕ್ಟ್ ಅನ್ನೋದು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಒಳ್ಳೆ ರೀತಿಯಾದಂತಹ ದಟ್ ಇಸ್ ನ್ಯೂ ವೆಲ್ತ್ ಪ್ರೊಡ್ಯೂಸಿಂಗ್ ರಿಸೋರ್ಸಸ್, ಒಳ್ಳೆ ರೀತಿಯಾದಂತಹ ಪ್ರಾಡಕ್ಟ್ ನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. whenever a new idea across the previous efforts in essential previous efforts are essential to convert the idea into practical application. That is, ಯಾವುದೇ ರೀತಿಯಾದಂಥ ಒಂದು ಉತ್ಪಾದನೆ ಮಾಡಬೇಕಾದ್ರೆ, ಒಂದು ಪ್ರಾಡಕ್ಟ್ ನ ಉತ್ಪಾದನೆ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ಒಂದು ಹೊಸ ಐಡಿಯಾಸ್ ಬಂದಾಗ ನಾವ್ ಏನ್ ಮಾಡ್ತೀವಿ, ಅದನ್ನ ನಾವು ಕನ್ವರ್ಟ್ ಮಾಡ್ತೀವಿ. ಕನ್ವರ್ಟ್ ಅಂದ್ರೆ ಏನು ಅಂದ್ರೆ ಅದನ್ನ ಬದಲಾವಣೆ ಮಾಡುವಂಥದ್ದು. ಯಾವುದಕ್ಕೆ ಬದಲಾವಣೆ ಮಾಡ್ತೀವಿ? ಕನ್ವರ್ಟ್ ದ ಐಡಿಯಾ ಇಂಟು ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಅಂದ್ರೆ ಒಂದು ಎಕ್ಸಾಂಪಲ್ ಆಗಿ ಅದನ್ನ ಫಸ್ಟ್ ರೆಡಿ ಮಾಡ್ತೀವಿ, ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನ ತಗೊಂಡು ಯೂಸ್ ಮಾಡ್ತೀವಿ. ಇದರಿಂದ ಎಫೆಕ್ಟಿವ್ ರಿಸಲ್ಟ್ ಬಂದ್ರೆ ಮಾತ್ರ ನೆಕ್ಸ್ಟ್ ಅದೇ ರೀತಿಯಾದಂಥ ಪ್ರಾಡಕ್ಟ್ ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ನ್ಯೂ ಇನ್ವೆನ್ಷನ್ ಅಂತ ಹೇಳ್ತೀವಿ, ಅಥವಾ ನ್ಯೂ ಐಡಿಯಾಸ್ ನ ಯೂಸ್ ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ಪ್ರಾಡಕ್ಟ್ ನ ನಾವು ಒಂದೇ ರೀತಿಯಾದಂಥ ಪ್ರಾಡಕ್ಟ್ ನ ಯಾವಾಗ್ಲೂ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯ ಪ್ರಾಡಕ್ಟ್ ನ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡೋದಿಲ್ಲ. ಆದ್ರಿಂದ ನ್ಯೂ ಐಡಿಯಾಸ್ ಏನ್ ಬರುತ್ತೆ, ಆ ಐಡಿಯಾಸ್ ನ ನಾವು ಯೂಸ್ ಮಾಡ್ಕೊಳ್ಳುವಂಥದ್ದು. ಯಾವ ರೀತಿಯಲ್ಲಿ ಐಡಿಯಾಸ್ ನ ನಾವು ಅಪ್ಲೈ ಮಾಡ್ಕೊಳ್ತೀವಿ, ಅದು ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ಅಪ್ಲೈ ಮಾಡ್ಕೊಳ್ಳುವಂಥದ್ದು. ಅಪ್ಲೈ ಮಾಡ್ಕೊಂಡಾಗ ಅದರಿಂದ ನಾವು ಅದರ ಡಿಫಾಲ್ಟ್ ಏನಿದೆ, ಅದರ ಯೂಸಸ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ಇನ್ನೋವೇಟಿವ್ ಫಂಕ್ಷನ್ಸ್. ದ ಇನ್ನೋವೇಷನ್ ಇಸ್ ದ ಮೀನ್ಸ್ by which the entrepreneur either creates a new wealth producing resources or endorse existing resources with enhanced potential for creating wealth. Whenever a new idea across the previous efforts is essential to convert the idea into practical application. The next one is managerial function. The fourth one is managerial function. The entrepreneur also undertakes the basic managerial function of planning, organizing, coordinating, staffing, directing, motivating, and controlling in the enterprise. In the managerial function ಅಂತ ಹೇಳಿದಾಗ in the entrepreneurs ಅಲ್ಲಿ the top level 3 levels ನೋಡ್ತೀವಿ, top level, middle level and lower level. In the top level ಅಲ್ಲಿ management ನ ನಾವು ನೋಡ್ತೀವಿ, managerial. They're going to undertake the basic managerial functions. ಅದರದೇ ಆದಂತ basic managerial functions ಇದೆ, that is planning, organizing, coordinating, staffing, directing, motivating and controlling. ಇವೆಲ್ಲದನ್ನು ಕೂಡ ಒಳಗೊಂಡಿರುತ್ತೆ. That is managerial function ಅಲ್ಲಿ ಇವೆಲ್ಲವೂ ಕೂಡ ಇರುತ್ತೆ. ಯೋಜನೆ ಮಾಡುವಂಥದ್ದು, ಆರ್ಗನೈಸಿಂಗ್ ಮಾಡುವಂಥದ್ದು, ಕೋಆರ್ಡಿನೇಟಿಂಗ್ ಮಾಡುವಂಥದ್ದು, ಸ್ಟಾಫಿಂಗ್, ಡೈರೆಕ್ಟಿಂಗ್, ಮೋಟಿವೇಟಿಂಗ್, ಕಂಟ್ರೋಲಿಂಗ್. ಇದೆಲ್ಲದನ್ನು ಕೂಡ ನಾವು ಆಲ್ಮೋಸ್ಟ್ ಸೆಕೆಂಡ್ ಇಯರ್ ಅಲ್ಲಿ ಸೆಕೆಂಡ್ PUC ಅಲ್ಲಿ ನಾವು ಕಲ್ತಿರ್ತೀವಿ. He provides a logical and scientific basic
to the above functions. He provides a logical and scientific basis to the above functions for the smooth operation of the enterprises. Thereby, the words chose in the field of production, marketing, purchasing, recruiting, and selection, etc. ಇಂದ ಪ್ರತಿಯೊಂದರಲ್ಲೂ ಕೂಡ ಮೀನ್ಸ್ ಪ್ಲಾನಿಂಗ್ ಅಲ್ಲಾಗಿರ್ಬೋದು, ಆರ್ಗನೈಸಿಂಗ್ ಆಗಿರ್ಬೋದು, ಕೋಆರ್ಡಿನೇಟಿಂಗ್ ಆಗಿರ್ಬೋದು, ಸ್ಟಾಫಿಂಗ್ ಆಗಿರ್ಬೋದು, ಡೈರೆಕ್ಟಿಂಗ್, ಮೋಟಿವೇಟಿಂಗ್ ಅಥವಾ ಕಂಟ್ರೋಲಿಂಗ್, ಇವೆಲ್ಲದರಲ್ಲೂ ಕೂಡ ಲಾಜಿಕ್ ದೇ ಗೋಯಿಂಗ್ ಟು ಯೂಸ್ ದ ಲಾಜಿಕ್ಸ್ ನ ಯೂಸ್ ಮಾಡ್ತಾರೆ. ಮತ್ತೆ ಸೈಂಟಿಫಿಕ್ ಆಗಿ ಯಾವ ರೀತಿಯಲ್ಲಿ ಒಂದು ಫಾಸ್ಟ್ ಟೆಕ್ನಾಲಜಿನ ಯೂಸ್ ಮಾಡಬಹುದು, ಪ್ರಾಡಕ್ಟ್ ನ ಹೆಚ್ಚಿನಾಗಿ ಪ್ರಾಡಕ್ಟ್ ನ ಉತ್ಪಾದನೆ ಮಾಡಬಹುದು, ಇವೆಲ್ಲದನ್ನು ಕೂಡ ಯೂಸ್ ಮಾಡೋದ್ರಿಂದ ಈ ಒಂದು ಎಂಟರ್ಪ್ರೀನಿಯರ್ಸ್ ಏನ್ ಆಪರೇಷನ್ಸ್ ಇರುತ್ತೆ ಇವೆಲ್ಲವೂ ಕೂಡ ಸ್ಮೂತ್ ಆಗಿ ರನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ದೇ ಗೋಯಿಂಗ್ ಟು ಅವಾಯ್ಡ್ಸ್ ದ ಚೋಸ್ ಅಂದ್ರೆ ಅಲ್ಲಿ ಏನು ಗೊಂದಲಗಳು ಆಗುತ್ತೆ, ಮೀನ್ಸ್ ಇಲ್ಲಿ ಪ್ರೊಡಕ್ಷನ್ ಅಲ್ಲಿ ಆಗಿರ್ಬೋದು, ಮಾರ್ಕೆಟಿಂಗ್ ಎಲ್ಲ ಆಗಿರ್ಬೋದು, ಪರ್ಚೇಸಿಂಗ್ ಎಲ್ಲ ಆಗಿರ್ಬೋದು, ಅಥವಾ ರಿಕ್ರೂಟಿಂಗ್ ಅಂಡ್ ಸೆಲೆಕ್ಷನ್, ಇದರಲ್ಲಿ ಇವೆಲ್ಲದ್ರ ನಡುವೆ ನಡೆಯುವಂತ ಕೆಲವೊಂದು ಗೊಂದಲಗಳನ್ನ ಏನ್ ಮಾಡುತ್ತೆ, ಇದು ಅವಾಯ್ಡ್ ಮಾಡುತ್ತೆ. ಮೀನ್ಸ್ ಸ್ಟ್ರಾಟಜೀಸ್ ನ, ಲಾಜಿಕಲ್ಸ್ ನ ಅಥವಾ ಸೈಂಟಿಫಿಕ್ ಆಗಿ ಬೇಸಿಕ್ಸ್ ನ ಏನಿರುತ್ತೆ ಅವೆಲ್ಲದನ್ನು ಕೂಡ ಯೂಸ್ ಮಾಡ್ಕೊಂಡಾಗ ಇದರಲ್ಲಿ ಈ ಚೋಸಸ್ ಅನ್ನೋದನ್ನ ಅಂದ್ರೆ ಗೊಂದಲಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಇವೆಲ್ಲದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇನ್ ಲಾರ್ಜ್ ಎಸ್ಟಾಬ್ಲಿಷ್ಮೆಂಟ್ these managerial functions of the entrepreneur are delegated to the paid managers for more effective and efficient execution. More effective and the large establishment these managerial functions ಇದರಿಂದ ಒಂದು ದೊಡ್ಡದಾಗಿ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕೆ ಅಥವಾ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. The functions entrepreneur are delegated to the paid managerials for more effective and efficient execution. ಇಲ್ಲಿ ಮ್ಯಾನೇಜರ್ಸ್ ಯಾರಾಗಿರ್ತಾರೆ, ಮ್ಯಾನೇಜ್ಮೆಂಟ್ ಏನಿರುತ್ತೆ ಅದು ತುಂಬಾ ಎಫೆಕ್ಟಿವ್ ಆಗಿ ಮತ್ತೆ ಎಫಿಷಿಯೆಂಟ್ ಆಗಿ ವರ್ಕ್ ನ ಮಾಡುವಂಥದ್ದು, ಎಕ್ಸಿಕ್ಯೂಟ್ ಮಾಡುವಂಥದ್ದು. ಮೀನ್ಸ್ ಪ್ಲಾನಿಂಗ್ ಅಲ್ಲಾಗಿರ್ಬೋದು, ಆರ್ಗನೈಸಿಂಗ್ ಅಲ್ಲಾಗಿರ್ಬೋದು, ಸ್ಟಾಫಿಂಗ್, ಡೈರೆಕ್ಟಿಂಗ್, ಮೋಟಿವೇಟ್ ಅಥವಾ ಕಂಟ್ರೋಲಿಂಗ್, ಇವೆಲ್ಲದಲ್ಲೂ ಕೂಡ ಆ ಎಫೆಕ್ಟಿವ್ನೆಸ್ ಅನ್ನೋದನ್ನ ನಾವು ತೋರಿಸ್ಬೇಕಾಗುತ್ತೆ. ಎಫಿಷಿಯಂಟ್ ಇರಬೇಕು. ಹೀಗಿದ್ರೆ ಮಾತ್ರ ನಮ್ಮ ಒಂದು ಆರ್ಗನೈಸೇಷನ್ ಅಥವಾ ಎಂಟರ್ಪ್ರೀನಿಯರ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ಲಾರ್ಜ್ ಮಾಡೋದಕ್ಕೆ, ದೊಡ್ಡದಾಗಿ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ದಟ್ ಇಸ್ ಮ್ಯಾನೇಜೀರಿಯಲ್ ಫಂಕ್ಷನ್. ದ ಮ್ಯಾನೇಜೀರಿಯಲ್ ಫಂಕ್ಷನ್ ಅಲ್ಲಿ ನಾವು ದ ಮ್ಯಾನೇಜೀರಿಯಲ್ ಕೂಡ ಸಮ್ ಬೇಸಿಕ್ ಫಂಕ್ಷನ್ಸ್ ಇದೆ. ದಟ್ ಇಸ್ ಪ್ಲಾನಿಂಗ್, ಆರ್ಗನೈಸಿಂಗ್, ಕೋಆರ್ಡಿನೇಟಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಅಂಡ್ ಮೋಟಿವೇಟಿಂಗ್, ಕಂಟ್ರೋಲಿಂಗ್, ಇಷ್ಟು ಕೂಡ ಒಳಗೊಂಡಿರುತ್ತೆ. ಇವೆಲ್ಲದನ್ನು ಕೂಡ ಒಂದು ಎಫೆಕ್ಟಿವ್ ಆಗಿ ಎಫಿಷಿಯೆಂಟ್ ಆಗಿ ವರ್ಕ್ದಾಗ ಮಾತ್ರ ಪ್ರತಿಯೊಂದಲ್ಲೂ ಕೂಡ ಲಾಜಿಕಲ್ ಮತ್ತೆ ಸೈಂಟಿಫಿಕ್ ಬೇಸಿಸ್ ನ ನಾವು ಯೂಸ್ ಮಾಡ್ಕೊಳ್ತೀವಿ. ಹೀಗಿದ್ರೆ ಮಾತ್ರ ಏನು ಅವರಲ್ಲಿ ನಡೆಯುವಂತ ಕೆಲವೊಂದು ಗೊಂದಲಗಳಾಗಿರ್ತಾವ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ತಾವೆ, ಎಲ್ಲದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಾವು ಒಂದು ಬಿಸ್ನೆಸ್ ನ ಹೆಚ್ಚಿನ ಒಂದು ಉತ್ತಮ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡೋದಕ್ಕೂ ಸಾಧ್ಯ ಆಗುತ್ತೆ. The next one is decision making function. Decision making function. The most vital function an entrepreneur discharges refers to decision making in various fields of the business enterprise. He is the decision maker of all activities of the enterprise. Of all activities the most vital function of an entrepreneur discharge refers to decision making in the various field of the business entrepreneur. The enterprises in entrepreneurs ಅಂತ ಹೇಳ್ತೀವಿ, ಇವರೆಲ್ಲರೂ ಕೂಡ ಪ್ರತಿಯೊಂದಲ್ಲೂ ಕೂಡ ದ ಡಿಸಿಷನ್ ಅವರೇ ತಗೊಳ್ತಾರೆ. ಮೀನ್ಸ್ ಪ್ರತಿಯೊಂದು ಫೀಲ್ಡ್ ಅಲ್ಲಿ ಆಗಿರ್ಬೋದು, ಮಾರ್ಕೆಟಿಂಗ್ ಅಲ್ಲಿ ಆಗಿರ್ಬೋದು, ಅಥವಾ ಪರ್ಚೇಸಿಂಗ್ ಅಲ್ಲಿ ಆಗಿರ್ಬೋದು, ಅಥವಾ ಸೆಲೆಕ್ಷನ್, ರಿಕ್ರೂಟ್ಮೆಂಟ್, ಇವೆಲ್ಲದಲ್ಲೂ ಕೂಡ ಅವ್ರದೇ ಆದಂತ ಡಿಸಿಷನ್ ಅವರು ತಗೊಳ್ತಾ ಹೋಗ್ತಾರೆ. ಯಾರು ಬೇರೆಯವ್ರನ್ನ ಅವರು ಡಿಪೆಂಡ್ ಅಪಾನ್ ಆಗೋದಿಲ್ಲ. ಅವರ ಓನ್ ಇದರಲ್ಲಿ ಅವರು ಡಿಸಿಷನ್ ನ ತಗೊಳ್ತಾರೆ.
ಪ್ರತಿಯೊಂದು ಕಾರ್ಯಾಚರಣೆಗಳಲ್ಲೂ ಕೂಡ ಅವರೇ ಡಿಸಿಷನ್ ತಗೊಂಡು ಅವರು ಕಾರ್ಯನ ಮಾಡ್ತಾರೆ. ಡಿಸಿಷನ್ ಮೇಕಿಂಗ್ ಫಂಕ್ಷನ್. ಈ ಡಿಸಿಷನ್ ಮೇಕಿಂಗ್ ಫಂಕ್ಷನ್ ಅಲ್ಲಿ ದ ಫಸ್ಟ್ ಒನ್, he determines the business objectives suitable for the enterprise. In the enterprises ಏನ್ ಮಾಡ್ತಾನೆ ಅಂದ್ರೆ ಬಿಸ್ನೆಸ್ ಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಉದ್ದೇಶಗಳು ಗುರಿಗಳನ್ನ ಅವನು ಏನ್ ಮಾಡ್ತಾನೆ ಸೆಟಪ್ ಮಾಡ್ತಾನೆ. ಅಂದ್ರೆ ಇಂಥ ಉದ್ದೇಶಗಳನ್ನ ಈಡೇರಿಸ್ಕೊಳ್ಬಹುದು, ಇಂಥ ಗುರಿನ ನಾವು ಮುಟ್ಬಹುದು ಅಂತ ಅವನು ಏನ್ ಮಾಡ್ತಾನೆ ಅದನ್ನ ಸೆಟಪ್ ಮಾಡ್ತಾನೆ. He determines the business objectives suitable for the enterprise. The second one, he develops the organization. He develops the organization and creates an atmosphere for maintaining a cordial relationship with subordinates and all employees of the organization. ಅಂದ್ರೆ he develops an organization. ಪ್ರತಿಯೊಂದು ಆರ್ಗನೈಸೇಷನ್ ಅಲ್ಲೂ ಕೂಡ ಇನ್ನು ಡೆವಲಪ್ಮೆಂಟ್ ನ ಮಾಡಬೇಕು. ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂದ್ರೆ ಫಸ್ಟ್ he going to maintain the atmosphere. ಏನಾದ್ರ ಒಂದು ವಾತಾವರಣ ಏನಿರುತ್ತೆ ಆ ವಾತಾವರಣನ ಇಲ್ಲಿ ಮೇಂಟೈನ್ ಮಾಡ್ಬೇಕಾಗುತ್ತೆ. ಮೀನ್ಸ್ ಅದನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಹೇಗ್ ಚೆನ್ನಾಗಿ ನೋಡ್ಕೊಳ್ಬೇಕು ಅಂದ್ರೆ ಅಲ್ಲಿನ ಎಂಪ್ಲಾಯೀಸ್ ನ ನಡುವೆ ಒಂದು ಗುಡ್ ರಿಲೇಶನ್ಶಿಪ್ ನ ಬೆಳೆಸ್ಕೊಳ್ಬೇಕು. ಜೊತೆಗೆ ಅವ್ರಿಗೆ ಕೆಲವೊಂದು ಮೋಟಿವೇಶನ್ ಕೂಡ ಮಾಡ್ಬೇಕಾಗತ್ತೆ. ಆ ವರ್ಕ್ ಅಲ್ಲಿ ಮೋಟಿವೇಶನ್ ನ ಮಾಡಿದಾಗ ಮಾತ್ರ ಪ್ರತಿಯೊಬ್ಬ ಎಂಪ್ಲಾಯೀಸ್ ಕೂಡ ತುಂಬಾ ಎಫಿಷಿಯೆಂಟ್ ಆಗಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಮಾತ್ರ ಒಂದು ಆರ್ಗನೈಸೇಷನ್ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. The next one, it decides in securing adequate financial resources of the organization and maintenance organization and maintenance organization, good relations with the existing and potential investors and financial. Ili he decides in securing adequate financial resources of the organization. Ili ಒಂದು ಆರ್ಗನೈಸೇಷನ್ ಗೆ ಎಷ್ಟು ಒಂದು ಫೈನಾನ್ಷಿಯಲ್ ರಿಸೋರ್ಸಸ್ ಬೇಕು, ಮೀನ್ಸ್ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಹಿಡಿದು ಅದನ್ನ ರಿಸೋರ್ಸಸ್ ನ ಪರ್ಚೇಸ್ ಮಾಡೋದು, ಜೊತೆಗೆ ಅಲ್ಲಿನ ಲೇಬರ್ಸ್ಗೆ ಪೇ ಮಾಡುವಂಥದ್ದು, ಮತ್ತೆ ಲ್ಯಾಂಡ್ಗೆ ಕೊಡುವಂತ ರೆಂಟ್ ಆಗಿರ್ಬೋದು, ಇವೆಲ್ಲದನ್ನು ಕೂಡ ಅವನು ಎಷ್ಟು ಅಮೌಂಟ್ ಆಗುತ್ತೆ ಅದನ್ನ ಡಿಸೈಡ್ ಮಾಡ್ಬೇಕಾಗುತ್ತೆ. ಅಂಡ್ ಮೇಂಟೆನೆನ್ಸ್ ಆರ್ಗನೈಸೇಷನ್, ಗುಡ್ ರಿಲೇಷನ್ಸ್ ವಿತ್ ದ ಎಕ್ಸಿಸ್ಟಿಂಗ್ ಅಂಡ್ ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ಅಂಡ್ ಫೈನಾನ್ಷಿಯಲ್. ಯಾರು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಪರ್ಸನ್ ಇರ್ತಾರೆ, ಶೇರ್ಸ್ ನ ತಗೊಳ್ತಾರೆ, ಅವರೆಲ್ಲರ ಜೊತೆನೂ ಕೂಡ ಗುಡ್ ರಿಲೇಶನ್ಶಿಪ್ ನ ಬೆಳೆಸ್ಕೊಳ್ಬೇಕಾಗುತ್ತೆ. ಇದರಿಂದ ಯಾವುದೇ ರೀತಿಯಾದಂತ ಅಂದ್ರೆ ಹೆಚ್ಚಿನ ಒಂದು ರೀತಿಯಲ್ಲಿ ಒಂದು ಗುಡ್ ರಿಲೇಶನ್ಶಿಪ್ ನ ಬೆಳೆಸ್ಕೊಳ್ಬೇಕು. ಯಾಕಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಅಥವಾ ಶೇರ್ ನ ತಗೊಳ್ತಾರೆ, ಶೇರಿಂಗ್ ಅಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಒಂದು ಗುಡ್ ಒಪಿನಿಯನ್ ಅನ್ನೋದು ಇರ್ಬೇಕು. ಎಷ್ಟು ಆಗುತ್ತೋ ಅಷ್ಟು ಸಾಕಷ್ಟು ಒಂದು ಫೈನಾನ್ಷಿಯಲ್ ರಿಸೋರ್ಸಸ್ ಆರ್ಗನೈಸೇಷನ್ಗೆ ನೀಡಿದ್ದೇ ಇರುತ್ತೆ, ಬೇಕೇ ಬೇಕು. ಅದನ್ನೆಲ್ಲದನ್ನು ನಾವು ತಗೊಳ್ಬೇಕಂದ್ರೆ ಅವರ ಎಲ್ಲ ಪರ್ಸನ್ಸ್ ಯಾರಿರ್ತಾರೆ ಆ ಪರ್ಸನ್ಸ್ ಜೊತೆ ಗುಡ್ ರಿಲೇಶನ್ಶಿಪ್ ನ ಬೆಳೆಸ್ಕೊಳ್ಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ಇನ್ವೆಸ್ಟ್ಮೆಂಟ್ ತಾನಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ದ ನೆಕ್ಸ್ಟ್ ಒನ್, he decide in introducing advanced in modern technology. He going to introduce in advanced technology, modern technology in the enterprise to cope up with changing scenario of manufacturing process. In the manufacturing process ಅಂದ್ರೆ ಒಂದು ಉತ್ಪಾದನೆ ಮಾಡುವಂತಹ ಹಂತಗಳು ಏನಿರುತ್ತೆ, ಈ ಹಂತಗಳಲ್ಲಿ ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡಿದಾಗ ಹೆಚ್ಚಿನ ಉತ್ಪಾದನೆ ಆಗೋದಕ್ಕೆ ಜಾಸ್ತಿ ಆಗುತ್ತೆ. ಅಂದ್ರೆ ಈ ಒಂದು ಕೋಪ್ ಅಪ್ ವಿತ್ ಏನು ಸಿನಾರಿಯೋ ಇರುತ್ತೆ ಆ ಒಂದು ಚೇಂಜಸ್ ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಅದನ್ನ ನಿಭಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡಿದಾಗ ಹೆಚ್ಚಿನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚಿನ ಉತ್ಪಾದನೆ ಮಾಡಿದಾಗ ಒಂದು ಮಾರ್ಕೆಟಿಂಗ್ ಅಲ್ಲಿ ಏನ್ ಡಿಮ್ಯಾಂಡ್ ಇರುತ್ತೆ ಅದನ್ನ ನಾವು ಸರಿದೂಗಿಸಿ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
He decides in introducing advanced in modern technology in the enterprise to cope up with changing scenario of manufacturing process. Manufacturing process ಅಲ್ಲಿ in modern technologies ನ ಯೂಸ್ ಮಾಡುವಂಥದ್ದು ಮೀನ್ಸ್ ದೊಡ್ಡ ದೊಡ್ಡದಾದಂಥ ಮಿಷನ್ಸ್ ನ ಯೂಸ್ ಮಾಡಿ ಉತ್ಪಾದನೆಯನ್ನ ಹೆಚ್ಚು ಮಾಡುವಂಥದ್ದು. The next one, he decides the development of the market for his product develops new product or modify the existing product in accordance with the changing consumer fashion, taste and preference. ಏನು ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಪ್ರತಿಯೊಂದು ಪ್ರಾಡಕ್ಟ್ ನ ಕೂಡ ಡೆವಲಪ್ಮೆಂಟ್ ಮಾಡ್ಬೇಕು, ಮಾರ್ಕೆಟ್ ಅಲ್ಲಿ ಅದನ್ನ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಬೇಕು, ಅಥವಾ ಪ್ರತಿಯೊಂದು ಪ್ರಾಡಕ್ಟ್ಸ್ ಏನಿರುತ್ತೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡಬೇಕು, ಅಥವಾ ನ್ಯೂ ಪ್ರಾಡಕ್ಟ್ ನ ನಾವು ಮಾಡಿಫೈ ಮಾಡಿ ಪ್ರಾಡಕ್ಟ್ ನ ನಾವು ಚೇಂಜಸ್ ನ ಮಾಡಿ ಕನ್ಸ್ಯೂಮರ್ಸ್ಗೆ ಅವರ ಫ್ಯಾಷನ್ಗೆ ತಕ್ಕ ಹಾಗೆ, ಟೇಸ್ಟ್ಗೆ ತಕ್ಕ ಹಾಗೆ, ಅಥವಾ ಪ್ರಿಫರೆನ್ಸ್ಗೆ ಸರಿಯಾಗಿ ತಕ್ಕ ಹಾಗೆ, ತಕ್ಕಾದಂತ ಒಂದು ಸಮಯಕ್ಕೆ ತಕ್ಕ ಹಾಗೆ ನಾವು ಅದನ್ನ ಮೋಡಿಫೈ ಮಾಡಿ ಪ್ರಾಡಕ್ಟ್ಸ್ ನ ನಾವು ಸಪ್ಲೈ ಮಾಡ್ತಾ ಇರ್ಬೇಕು, ಎಕ್ಸಿಸ್ಟಿಂಗ್ ಮಾಡ್ತಾ ಇರ್ಬೇಕು. ಯಾಕೆ ಅಂದ್ರೆ ಕನ್ಸ್ಯೂಮರ್ಸ್ ಇನ್ ಮಾಡರ್ನ್ ಟೆಕ್ನಾಲಜಿ ನಾವು ಯೂಸ್ ಮಾಡ್ಬೇಕಾದ್ರೆ ಅವರ ಟೇಸ್ಟ್ ಅಲ್ಲಿ ಆಗಿರ್ಬೋದು, ಫ್ಯಾಷನ್ ಅಲ್ಲಿ ಆಗಿರ್ಬೋದು, ಡಿಸೈನ್ ಅಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಏನಾಗುತ್ತೆ ವೆರೈಟೀಸ್ ನ ಕೇಳ್ತಾರೆ, ಚೇಂಜಸ್ ನ ಕೇಳ್ತಾರೆ. ಆದ್ರಿಂದ ಪ್ರತಿಯೊಂದರಲ್ಲೂ ಕೂಡ ನಾವು ಮಾಡಿಫೈ ಮಾಡ್ತಾ ಹೋಗ್ಬೇಕಾಗುತ್ತೆ. ಮಾಡಿಫೈ ಮಾಡಿದಾಗ ಪ್ರಾಡಕ್ಟ್ ಪ್ರತಿಯೊಬ್ರು ಕೂಡ ಅದನ್ನ ಚೂಸ್ ಮಾಡ್ತಾ ಹೋಗ್ತಾರೆ. ಇದಿಲ್ವಾ ಇನ್ನೊಂದು ತಗೊಳ್ಬಹುದು. ಫ್ಲೇವರ್ಸ್ ಇದ್ದಾಗ 10 ಫ್ಲೇವರ್ಸ್ ಇದ್ದಾಗ ಈ ಫ್ಲೇವರ್ ಇಷ್ಟ ಆಗಲಿ ಇನ್ನೊಂದು ಫ್ಲೇವರ್ ತಗೊಳ್ತಾರೆ. ಆ ರೀತಿ ಏನಾಗುತ್ತೆ ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಪ್ರೊಡಕ್ಷನ್ ಡೆವಲಪ್ಮೆಂಟ್ ಆಗೋದಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. The last one is he also decides to maintain good relations with the public authorities as well as with the society at large for improving the firm's image before others. He also decides to maintain good relationship with the public authorities ಅಥವಾ ಸೊಸೈಟಿ ಜೊತೆಗೆ ಅಥವಾ ಪಬ್ಲಿಕ್ ಜೊತೆಗೆ ಒಂದು ಗುಡ್ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅಟ್ ಲಾರ್ಜ್ ಫಾರ್ ಇಂಪ್ರೂವಿಂಗ್ ದ ಫರ್ಮ್ಸ್ ಇಮೇಜ್ ಬಿಫೋರ್ ಅದರ್ಸ್, ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಇಮೇಜ್ ನ ನಾವು ಇಂಪ್ರೂವ್ಮೆಂಟ್ ಮಾಡಬೇಕು ಅಂದ್ರೆ ಒಂದು ಬೇರೆಯವ್ರ ಜೊತೆ ನಾವು ಒಳ್ಳೆ ಗುಡ್ ರಿಲೇಶನ್ಶಿಪ್ ನ ಬೆಳೆಸ್ಕೊಂಡಾಗ ಮಾತ್ರ ಆ ಇಮೇಜ್ ನ ಅಂದ್ರೆ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಒಂದು ಉನ್ನತ ಸ್ಥಾನಕ್ಕೆ ಅದನ್ನ ತಗೊಂಡು ಹೋಗೋದಕ್ಕೆ, ಆ ಹೆಸರನ್ನ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಕೂಡ ಫಂಕ್ಷನ್ಸ್ ಆಫ್ ಇದು ಡಿಸಿಷನ್ ಮೇಕಿಂಗ್ ಫಂಕ್ಷನ್ಸ್. ಮೇನ್ ಆಗಿ ನಾವು ಬರುವಂತದ್ದು 5 ಫಂಕ್ಷನ್ಸ್, ದಟ್ ಈಸ್ 5 ಕ್ಯಾಟಗರೀಸ್: ರಿಸ್ಕ್ ಬೇರಿಂಗ್ ಫಂಕ್ಷನ್, ಆರ್ಗನೈಸೇಷನಲ್ ಫಂಕ್ಷನ್, innovative function, managerial function, decision making function. ಇಷ್ಟು 5 ಕೂಡ functions of entrepreneurs. Thank you students. ಇಲ್ಲಿಗೆ ಕ್ಲಾಸ್ ನಾನು ಸ್ಟಾಪ್ ಮಾಡ್ತೀನಿ. Thank you and take care students.